ಕೇಂದ್ರ ಬಜೆಟ್ 2025ರ ನಿರೀಕ್ಷೆಗಳು ಏನು? ವಾರ್ಷಿಕ 10 ಲಕ್ಷ ರೂಪಾಯಿ ತನಕ ಆದಾಯ ತೆರಿಗೆ ಮುಕ್ತ ಘೋಷಣೆ ಆಗಲಿದೆಯೇ? ಮಧ್ಯಮ ವರ್ಗದ ಜನರಿಗೆ ಸಿಸುದ್ದಿ ಸಿಗಲಿದೆಯೇ? ವೀಕ್ಷಕರೇ, ನಾನು ಕೇಶವ್ ಪ್ರಸಾದ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2025-26ರ ಮುಂಗಡ ಪತ್ರವನ್ನ ಫೆಬ್ರವರಿ 1ರ ಶನಿವಾರ ಬೆಳಗ್ಗೆ 11 ಗಂಟೆಗೆ ಸಂಸತ್ನಲ್ಲಿ ಮಂಡಿಸಲಿದ್ದಾರೆ. ಹಾಗಾದರೆ ಬಜೆಟ್ ನಿರೀಕ್ಷೆಗಳು ಏನು ಎಂಬುದನ್ನು ತಿಳಿಯೋಣ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಆದಾಯ ತೆರಿಗೆ ಪದ್ಧತಿಯಲ್ಲಿ ಮಧ್ಯಮ ವರ್ಗದ ಜನರಿಗೆ ತೆರಿಗೆ ವಿನಾಯಿತಿಯನ್ನ ಘೋಷಿಸುವ ನಿರೀಕ್ಷೆ ಇದೆ. ಆದಾಯ ತೆರಿಗೆಯ ಸ್ಲ್ಯಾಬ್ ಕೂಡ ಬದಲಾಗುವಂತಹ ಒಂದು ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಏನು? ನಗರ ಪ್ರದೇಶಗಳಲ್ಲಿ ಜನರು ಖರ್ಚು ವೆಚ್ಚಗಳನ್ನ ಬಲವಂತವಾಗಿ ಕಡಿಮೆ ಮಾಡ್ತಾ ಇದ್ದಾರೆ. ಅವರ ಖರೀದಿ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಬೇಡಿಕೆ ಕೂಡ ಮಾರುಕಟ್ಟೆಯಲ್ಲಿ ಮಂದಗತಿಯಲ್ಲಿದೆ. ಆದ್ದರಿಂದ ನಿರ್ಮಲಾ ಸೀತಾರಾಮನ್ ಅವರು ಜನರ ಕೈಯಲ್ಲಿ ನಗದನ್ನ ಉಳಿಯುವಂತೆ ಮಾಡಲು ಹಲವಾರು ವಿಧಗಳಲ್ಲಿ ತೆರಿಗೆ ಕಡಿತವನ್ನ ಘೋಷಿಸುವಂತಹ ನಿರೀಕ್ಷೆ ಇದೆ. ತೆರಿಗೆದಾರರು ಹೊಸ ಆದಾಯ ತೆರಿಗೆ ಪದ್ಧತಿಯಲ್ಲಿ 10 ಲಕ್ಷ ರೂಪಾಯಿ ತನಕದ ಆದಾಯವನ್ನ ತೆರಿಗೆ ಮುಕ್ತಗೊಳಿಸಲಿಕ್ಕೆ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಅದೇ ರೀತಿ 15 ಲಕ್ಷದಿಂದ 20 ಲಕ್ಷ ರೂಪಾಯಿ ಆದಾಯ ಇರುವವರಿಗೆ ಕೂಡ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ನಿರೀಕ್ಷಿಸಲಾಗಿದೆ. ಈಗ ಟ್ಯಾಕ್ಸ್ ರಿಬೇಟ್ ಪಡೆದ ನಂತರ ಒಟ್ಟು 7 ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ತೆರಿಗೆಯನ್ನ ಕಟ್ಟಬೇಕಾದಂತಹ ಪರಿಸ್ಥಿತಿ ಬರಲ್ಲ. ಕೆಲ ವರದಿಗಳ ಪ್ರಕಾರ ಮಧ್ಯಮ ವರ್ಗದ ಜನರಿಗೆ 8ರಿಂದ 10 ಲಕ್ಷ ರೂಪಾಯಿ ತನಕ ತೆರಿಗೆ ವಿನಾಯಿತಿ ಮತ್ತು 15ರಿಂದ 20 ಲಕ್ಷ ರೂಪಾಯಿ ತನಕದ ಆದಾಯಕ್ಕೆ 25% ತೆರಿಗೆ ದರ ಪರಿಷ್ಕರಣೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಇದು ಹೇಗೆ ಸಾಧ್ಯ ಎಂಬುದನ್ನು ನೋಡೋಣ. ಮೊದಲನೇದಾಗಿ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಅಥವಾ ಆದಾಯ ತೆರಿಗೆ ವಿನಾಯಿತಿಯ ಮಿತಿಯನ್ನ 2.5 ಲಕ್ಷ ರೂಪಾಯಿಗಳಿಂದ 5 ಲಕ್ಷ ರೂಪಾಯಿಗೆ ಏರಿಸಬೇಕು. ಹಾಗೂ 30% ಆದಾಯ ತೆರಿಗೆ ದರವನ್ನ 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವರಮಾನ ಇರುವವರಿಗೆ ಅಪ್ಲೈ ಮಾಡಬೇಕು ಎಂಬಂತಹ ಬೇಡಿಕೆ ಇದೆ. ಎರಡನೇದಾಗಿ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ಈಗ ನಾನಾ ಹೂಡಿಕೆಗಳಿಗೆ 1.5 ಲಕ್ಷ ರೂಪಾಯಿ ತನಕ ತೆರಿಗೆ ವಿನಾಯಿತಿಯ ಅನುಕೂಲ ಸಿಗುತ್ತೆ. ಇದನ್ನ 3 ಲಕ್ಷ ರೂಪಾಯಿಗೆ ಏರಿಸಬೇಕು ಎಂಬ ಬೇಡಿಕೆ ಇದೆ. ಮೂರನೆಯದಾಗಿ ಹಳೆಯ ಮತ್ತು ಹೊಸ ತೆರಿಗೆ ಪದ್ಧತಿಯಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನ ಈಗಿನ 75,000 ರೂಪಾಯಿಗಳಿಂದ 1,20,000 ರೂಪಾಯಿಗೆ ಏರಿಸುವಂತಹ ನಿರೀಕ್ಷೆ ಇದೆ. ಇದರಿಂದ ಕೂಡ ಮಧ್ಯಮ ವರ್ಗದ ತೆರಿಗೆದಾರರಿಗೆ ಅನುಕೂಲ ಆಗಲಿದೆ. ಹೊಸ ತೆರಿಗೆ ಪದ್ಧತಿಯಲ್ಲಿ ಹೆಚ್ಚಿನ ಡಿಡಕ್ಷನ್ ಮತ್ತು ವಿನಾಯಿತಿಗಳನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕಳೆದ ಸಲ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ 75,000 ರೂಪಾಯಿಗೆ ಏರಿಸಿದ್ರಿಂದ ಜನರಿಗೆ ತೆರಿಗೆಯಲ್ಲಿ 17,500 ರೂಪಾಯಿಗಳ ಉಳಿತಾಯ ಆಗ್ತಾ ಇತ್ತು. ನಾಲ್ಕನೆಯದಾಗಿ ಮಕ್ಕಳ ಎಜುಕೇಷನ್ ಅಂದರೆ ಶಿಕ್ಷಣದ ವೆಚ್ಚ ಮತ್ತು ಹೆಲ್ತ್ ಕೇರ್ ಖರ್ಚುಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ಡಿಡಕ್ಷನ್ಗಳನ್ನು ಜನ ಬಯಸ್ತಾ ಇದ್ದಾರೆ. ಐದನೇದಾಗಿ ಹೊಸ ತೆರಿಗೆ ಪದ್ಧತಿಯಲ್ಲೂ ಗೃಹ ಸಾಲಗಾರರು ಅಂದರೆ ಹೋಮ್ ಲೋನ್ ಯಾರು ಪಡಿತಾರೆ ಅವರು ಆದಾಯ ತೆರಿಗೆ ಕಡಿತವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈಗ ಇದು ಹಳೆಯ ತೆರಿಗೆ ಪದ್ಧತಿಯಲ್ಲಿ ಮಾತ್ರ ಅಪ್ಲೈ ಆಗುತ್ತೆ. ನೇರ ತೆರಿಗೆ ಸಂಹಿತೆ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಕೋಡನ್ನು ಸರ್ಕಾರ 2025-26ರ ಈ ಬಜೆಟ್ನಲ್ಲಿ ಮಂಡಿಸಲಿದೆಯೇ ಎಂಬಂತಹ ನಿರೀಕ್ಷೆ ಕೂಡ ಇದೆ. ದೇಶದಲ್ಲಿ ಜೀವನೋಪಾಯಕ್ಕೆ ಮುಖ್ಯವಾಗಿ ಪ್ರತಿ ತಿಂಗಳು ಪಡೆಯುವಂತಹ ವೇತನವನ್ನು ಅವಲಂಬಿಸಿರುವ ಮಧ್ಯಮ ವರ್ಗದ ಜನ ಹಣದೊಬ್ಬರದ ಪರಿಣಾಮ ಬಸವಳಿದಿದ್ದಾರೆ. ಅವರ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ. ದಿನೇ ದಿನೇ ಖರ್ಚು ವೆಚ್ಚಗಳು ಏರ್ತಾ ಇದೆ. ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಮಧ್ಯಮ ವರ್ಗದ ಜನರ ಕೈಯಲ್ಲಿ ದುಡ್ಡು ಉಳಿತಾಯ ಆಗದೆ ಹೋದರೆ ಅವರು ಖರ್ಚು ಮಾಡೋದು ಹೇಗೆ? ಇದರ ಪರಿಣಾಮ ಉತ್ಪಾದನೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇಲೆ ನಕಾರಾತ್ಮಕವಾದ ಪರಿಣಾಮ ಆಗುತ್ತೆ. ಜನ ದುಡ್ಡು ಖರ್ಚು ಮಾಡಿದರೆ ಮಾತ್ರ ಜನ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಉಂಟಾಗುತ್ತೆ. ಜನರ ಬಳಿ ದುಡ್ಡು ಇರದೆ ಹೋದರೆ ವಸ್ತು ಮತ್ತು ಸೇವೆಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಟ್ಯಾಕ್ಸ್ ರಿಲೀಫ್ ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ಈ ಸಲದ ಬಜೆಟ್ ಮೇಲೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಹಲವಾರು ನಿರೀಕ್ಷೆಗಳನ್ನು ಒಳಗೊಂಡಿದೆ. ದೇಶದ ಮಧ್ಯಮ ವರ್ಗದ ಜನತೆಗೆ ಒಂದು ಮನೆಯನ್ನು ಖರೀದಿಸುವುದು ಅಥವಾ ಒಂದು ಸೈಟ್ ತಗೊಂಡು ಮನೆ ಕಟ್ಟುವುದು ಜೀವಮಾನದ ಕನಸಾಗಿರುತ್ತೆ. ಇನ್ನು ಸ್ವಲ್ಪ ಉಳ್ಳವರು 2ನೇ ಮನೆಯನ್ನು ಹೊಂದಲು ಕೂಡ ಬಯಸ್ತಾರೆ. ಮತ್ತೆ ಕೆಲವರು ಬಾಡಿಗೆ ಮನೆಯನ್ನು ಕಟ್ಟಿ ಇಳಿಗಾಲದಲ್ಲಿ ಆದಾಯದ ಮತ್ತೊಂದು ಮೂಲ ಇರಲಿ ಅಂತ ಕೂಡ ಬಯಸ್ತಾರೆ. ಹೀಗಾಗಿ ರಿಯಲ್ಟಿ ಕ್ಷೇತ್ರದ ಚೇತರಿಕೆಗೆ ಬಜೆಟ್ ಯಾವೆಲ್ಲ ಕೊಡುಗೆಯನ್ನು ನೀಡಲಿದೆ ಎಂಬಂತಹ ಕುತೂಹಲ ಈಗ ಉಂಟಾಗಿದೆ. ವಿಶಾಲವಾದ ಒಂದು ಅರ್ಥದಲ್ಲಿ ನೋಡುವುದಿದ್ರೆ ಮೂಲಸೌಕರ್ಯ ಅಭಿವೃದ್ಧಿ, ಮೆಟ್ರೋ ರೈಲ್ವೆ ನೆಟ್ವರ್ಕ್,
ಮಲ್ಟಿ ಮಾಡೆಲ್ ಕಾರಿಡಾರ್ಗಳು, ನಗರ ಮತ್ತು ನಗರಗಳ ಸುತ್ತಮುತ್ತಲು ವಾಣಿಜ್ಯೋದ್ದೇಶದ ರಿಯಾಲಿಟಿ ಚಟುವಟಿಕೆಗಳನ್ನು ಪುಷ್ಟಿಗೊಳಿಸುತ್ತೆ. ಇದು ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಗಳನ್ನು ಕೂಡ ಸೃಷ್ಟಿಸುತ್ತೆ. ಇನ್ನು ಸಿಮೆಂಟ್, ಉಕ್ಕಿನ GST ದರ ಕಡಿಮೆ ಆಗುತ್ತಾ ಅನ್ನುವಂಥ ನಿರೀಕ್ಷೆ ಇದೆ. ಮನೆ ಕಟ್ಟುವಾಗ ಮುಖ್ಯವಾಗಿ ಬೇಕಾಗುವಂತಹ ಸಿಮೆಂಟ್ ಮೇಲೆ ಈಗ ಬರೋಬ್ಬರಿ 28% GST ಇದೆ. ಇದನ್ನ 18%ಗೆ ಇಳಿಸಿದ್ರೆ ಮಧ್ಯಮ ವರ್ಗದ ಮತ್ತು ಜನಸಾಮಾನ್ಯರಿಗೆ ಸ್ವಂತ ಸೂರು ಕಟ್ಟುವ ಕನಸಿಗೆ ಪುಷ್ಟಿ ನೀಡಿದಂತಾಗುತ್ತೆ. ಸಿಮೆಂಟ್ ಕಂಪನಿಗಳು ಕೂಡ ಈ ಬೇಡಿಕೆಯನ್ನು ಮುಂದಿಟ್ಟಿವೆ. ಆರ್ಥಿಕತೆಯನ್ನ ಚುರುಕುಗೊಳಿಸಬಲ್ಲ ವಸ್ತುಗಳಲ್ಲಿ ಸಿಮೆಂಟ್ ಕೂಡ ಬಹಳ ನಿರ್ಣಾಯಕ ಆಗಿದೆ. ಕಾಂಕ್ರೀಟ್ ರಸ್ತೆಗಳು ಕೂಡ ದೀರ್ಘಕಾಲ ಬಾಳಿಕೆ ಬರುತ್ತೆ. ಉಕ್ಕು, ಕಬ್ಬಿಣ ಕೂಡ ನಿರ್ಮಾಣ ಕ್ಷೇತ್ರದಲ್ಲಿ ಅತ್ಯಂತ ಅಗತ್ಯ ಆಗಿದೆ. ಹೀಗಾಗಿ ಇವುಗಳ ಮೇಲೆ 28ರಿಂದ 18%ಗೆ GSTಯನ್ನು ಇಳಿಸಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ಪ್ರಧಾನಮಂತ್ರಿ ಆವಾಸ್ ಸ್ಕೀಮ್ ಇರೋದ್ರಿಂದ ಮಧ್ಯಮ ವರ್ಗದ ಜನರಿಗೂ ಇವತ್ತು ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಸ್ಕೀಮ್ನ ಒಂದು ಪ್ರಯೋಜನ ಸಿಗುತ್ತೆ. ಆದರೆ ಇದರ ಜೊತೆಗೆ ಮನೆ ನಿರ್ಮಾಣದ ಕಚ್ಚಾ ವಸ್ತುಗಳ ಮೇಲಿನ GST ಕೂಡ ಇಳಿದ್ರೆ ಉತ್ತಮ ವಸತಿ ಮತ್ತು ವಾಣಿಜ್ಯೋದ್ದೇಶದ ರಿಯಾಲಿಟಿ ಪ್ರಾಜೆಕ್ಟ್ಗಳ GST ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಏಕರೂಪಗೊಳಿಸಲು ಕೂಡ ಒಂದು ದಾರಿಯಾಗುತ್ತೆ ಮತ್ತು ಇದರಿಂದ ವೆಚ್ಚ ಕಡಿಮೆ ಆಗುತ್ತೆ. ನಗರಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸಿಸುವವರಿಗೆ ಅಫೋರ್ಡಬಲ್ ಬಾಡಿಗೆ ಅಪಾರ್ಟ್ಮೆಂಟ್ಗಳನ್ನು ಸರ್ಕಾರವೇ ನಿರ್ಮಿಸಿಕೊಟ್ರೆ ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ಹಣ ಉಳಿತಾಯ ಆಗಲಿದೆ. ಉದ್ಯೋಗಕ್ಕಾಗಿ ನಗರಗಳಿಗೆ ವಲಸೆ ಬರುವಂತಹ ಜನರಿಗೆ ಸಂಬಳದಲ್ಲಿ, ಬಾಡಿಗೆ ಖರ್ಚಿನಲ್ಲಿ ಉಳಿತಾಯಕ್ಕೆ ಸಾಕಷ್ಟು ಅವಕಾಶ ಸಿಕ್ಕಂತಾಗುತ್ತೆ. ಮಹಿಳೆಯರ ಸಬಲೀಕರಣ ದೃಷ್ಟಿಯಿಂದ ಹಲವು ಕಾರ್ಯಕ್ರಮಗಳು ಈ ಸಲ ಘೋಷಣೆ ಆಗುವಂತಹ ನಿರೀಕ್ಷೆ ಇದೆ. ಉದ್ಯೋಗ ಆಧಾರಿತ ಇನ್ಸೆಂಟಿವ್ ಯೋಜನೆಗಳು ಕೂಡ ಸಾಕಷ್ಟು ಪ್ರಕಟ ಆಗುವಂತಹ ಒಂದು ಸಾಧ್ಯತೆ ಇದೆ. ಮಹಿಳೆಯರ ಕೌಶಲ ವೃದ್ಧಿಗೆ, ಸುರಕ್ಷತೆಗೆ, ಆರೋಗ್ಯ ವೃದ್ಧಿಗೆ ಮತ್ತು ಹಣಕಾಸು ಭದ್ರತೆಗೆ ಯೋಜನೆಗಳು ಪ್ರಕಟ ಆಗುವಂತಹ ನಿರೀಕ್ಷೆ ಇದೆ. ಇನ್ನು ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಯೋಜನೆ ಕೂಡ 2025ರಿಂದ ಆಚೆಗೆ ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಇದರಲ್ಲಿ ಬಡ್ಡಿ ದರ ಸ್ವಲ್ಪ ಏರಿಕೆ ಆಗುವಂಥ ನಿರೀಕ್ಷೆ ಇದೆ. ಉಚಿತ ಆಹಾರ ಧಾನ್ಯ ವಿತರಣೆ, PMAY ಸ್ಕೀಮ್ ಅಡಿಯಲ್ಲಿ ಅಫೋರ್ಡಬಲ್ ಮನೆಗಳ ನಿರ್ಮಾಣ, ನರೇಗಾಕ್ಕೆ ಹೆಚ್ಚಿನ ಅನುದಾನವನ್ನು ಕೂಡ ಸಾಕಷ್ಟು ಮಂದಿ ಇಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಜನಪ್ರಿಯ ಯೋಜನೆಗಳ ಜೊತೆಗೆ ಆರ್ಥಿಕ ಬೆಳವಣಿಗೆಗೆ ಪುಷ್ಟಿ ನೀಡುವಂತಹ ವಿಷಯದಲ್ಲಿ ಬ್ಯಾಲೆನ್ಸ್ ಅನ್ನು ಕಂಡುಕೊಳ್ಳಿಕ್ಕೆ ಸರ್ಕಾರ ಯತ್ನಿಸುವಂತಹ ಒಂದು ಸಾಧ್ಯತೆ ಇದೆ. ಉದ್ಯೋಗ ಸೃಷ್ಟಿಗೆ ಬಜೆಟ್ ಆದ್ಯತೆ ನೀಡಬೇಕು ಅಂತ ಎಲ್ಲ ಆರ್ಥಿಕ ತಜ್ಞರು ಒತ್ತಾಯ ಮಾಡ್ತಾ ಇದ್ದಾರೆ. ಕಳೆದ 11 ವರ್ಷಗಳಲ್ಲಿ ಸರ್ಕಾರ ಬಂಡವಾಳ ವೆಚ್ಚ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸಲುವಾಗಿ 54 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಹೀಗಿದ್ದರೂ ಕೂಡ ಖಾಸಗಿ ವಲಯದಿಂದ ಬಂಡವಾಳ ಹೂಡಿಕೆ ನಿರೀಕ್ಷಿತ ಮಟ್ಟದಲ್ಲಿ ಬಂದಿಲ್ಲ. ನಿರುದ್ಯೋಗದ ಸಮಸ್ಯೆ ಈಗಲೂ ಕೂಡ ಉಳಿದುಕೊಂಡಿದೆ. ಹೀಗಾಗಿ 5 ಲಕ್ಷ ಕೋಟಿ ಡಾಲರ್ಗಳ ಆರ್ಥಿಕತೆಯಾಗುವತ್ತ ಮುನ್ನಡೆಯುತ್ತಿರುವ ಭಾರತ ಹಣದುಬ್ಬರ, ನಿರುದ್ಯೋಗದ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕಾಗಿದೆ. ಕೇಂದ್ರ ಸರ್ಕಾರ ಭವಿಷ್ಯದ ದಿನಗಳಲ್ಲಿ ಗ್ರೀನ್ ಫ್ಯೂಚರ್ ಮತ್ತು ಗ್ರೀನ್ ಜಾಬ್ಸ್ ಎಂಬ ಹೊಸ ಪರಿಕಲ್ಪನೆಯನ್ನು ಹೊಂದಿದೆ. ಅಂದರೆ ಪರಿಸರ ಸ್ನೇಹಿ ಉದ್ಯೋಗಗಳ ಸೃಷ್ಟಿ. ಇಲ್ಲಿ ನವೀಕರಿಸಬಹುದಾದ ಇಂಧನ ವಲಯ, ತ್ಯಾಜ್ಯ ನಿರ್ವಹಣೆ, ಸುಸ್ಥಿರ ಕೃಷಿ ಇತ್ಯಾದಿ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಕೇಂದ್ರ ಸರ್ಕಾರ 2024-25 ಬಜೆಟ್ನಲ್ಲಿ 11 ಲಕ್ಷ ಕೋಟಿ ರೂಪಾಯಿಗಳನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಬಂಡವಾಳ ವೆಚ್ಚವಾಗಿ ಮೀಸಲಿಟ್ಟಿತ್ತು. ಇದರಲ್ಲಿ ಈ ಸಲ 10ರಿಂದ 15% ಏರಿಸಬೇಕು ಎನ್ನುವಂಥ ಒತ್ತಾಯ ಇದೆ. ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಗೆ ಕ್ಯಾಪೆಕ್ಸ್ ಬಹಳ ನಿರ್ಣಾಯಕ ಆಗುತ್ತೆ. ಈ ಬಂಡವಾಳ ವೆಚ್ಚದಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂದರೆ ರಸ್ತೆ ಮಾಡುತ್ತೆ, ಸೇತುವೆಗಳನ್ನು ಕಟ್ಟುತ್ತೆ, ಆಸ್ಪತ್ರೆ ಕಟ್ಟಿಡುತ್ತೆ, ಹೀಗೆ ಅನೇಕ ರೀತಿಯ ಮೂಲಸೌಕರ್ಯ ವೆಚ್ಚಗಳು ಇಲ್ಲಿ ಸೇರುತ್ತೆ. ಇದು ಉದ್ಯೋಗಗಳನ್ನು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಏರಿಸುತ್ತೆ. ಹಾಗಾದರೆ ಕರ್ನಾಟಕದ ನಿರೀಕ್ಷೆ ಏನು ಅಂತ ನೋಡೋಣ. ಮುಖ್ಯವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಹಾಗೂ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಬಜೆಟ್ನಿಂದ ಸಾಕಷ್ಟು ನೆರವನ್ನು ರಾಜ್ಯ ಸರ್ಕಾರ ಈ ಸಾರಿ ನಿರೀಕ್ಷಿಸ್ತಾ ಇದೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ TV ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.